ಜೈನ್ ಫ್ರೆಂಡ್ಸ್ ನಮಸ್ತೆ. ನಾನು ನಿಮ್ಮ HK ಡಿಫೆನ್ಸ್ ಅಕಾಡೆಮಿ ಚೇರ್ಮನ್. ಇವತ್ತು ರಾಯಚೂರು ರ್ಯಾಲಿಯ 8ನೇ ದಿನ. ಇವತ್ತು ನಾವು ಮಳೆ ಆಗಿರೋ ಕಾರಣ ಗ್ರೌಂಡಲ್ಲಿ ನೀರಿದ್ದು, ಹಂಗಾಗಿ ನಾವು ರೋಡಲ್ಲಿ ಓಡಬೇಕಂತಂದೇಳಿ ಲೈಟಾಗಿ ವಾರ್ಮ್ ಅಪ್ ಮಾಡ್ಕೊಂಡು ಇವಾಗ ರನ್ನಿಂಗ್ನಾಗ ಶುರು ಮಾಡಿದ್ವಿ. ನಾವು ಈ ಮಳೆ ಬಂದಿರೋ ಕಾರಣ ಗ್ರೌಂಡಲ್ಲಿ ನೀರಿರೋದ್ರಿಂದ ನಾವೇನಾದರೂ ಓಡಿದರೆ ಗ್ರೌಂಡ್ ಹಾಳಾಗುತ್ತೆ. ಹಂಗಾಗಿ ನಾವು ರೋಡಲ್ಲಿ ಓಡೋದೇ ನಮಗೆ ಬೆಸ್ಟ್ ಅನ್ನಿಸ್ತು. ಇವತ್ತು ನಮ್ಮದು ಅಗ್ರಿಕಲ್ಚರ್ ಗ್ರೌಂಡಿಂದ ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ವರೆಗೂ 7 ಕಿಲೋಮೀಟರ್ ನಮ್ಮದು ಟಾರ್ಗೆಟ್ ಇತ್ತು. ರನ್ನಿಂಗ್ ಶುರು ಮಾಡಿದ್ವಿ. ಓಡ್ತಾ ನಾವು ಬಸವೇಶ್ವರ ಸರ್ಕಲ್ನ ಕ್ರಾಸ್ ಮಾಡಿ ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ಗೂ ನಾವು ಎಂಟ್ರಿ ಕೊಟ್ವಿ. ಅಲ್ಲಿ ನಾವು ಲೈಟಾಗಿ ಲೆಗ್ ವರ್ಕೌಟ್ ಮಾಡ್ಕೊಂಡು 2 ಸೆಟ್ ಲೆಗ್ ವರ್ಕೌಟ್ ಮಾಡ್ಕೊಂಡು ಅದಾದಮೇಲೆ ನಿಮಗೆ ಲೆಗ್ ವರ್ಕೌಟ್ ಮಾಡೋದ್ರಿಂದ ನಿಮಗೆ ಲಾಸ್ಟ್ಗೆ ಏನು ಬೆನಿಫಿಟ್ ಸಿಗ್ತಾವೆ ಅಂತ ಹೇಳ್ತೀನಿ. ಲೆಗ್ ವರ್ಕೌಟ್ ಆದಮೇಲೆ ನಾವು ಸೈಡ್ ಬೈ ಸೈಡ್ ಜಂಪ್ 1 ಸೆಟ್ ಮಾಡಿದ್ವಿ. ಸೈಡ್ ಬೈ ಸೈಡ್ ಜಂಪ್ ಮಾಡೋದ್ರಿಂದ ನಿಮಗೆ ಸೈಡ್ ಫ್ಯಾಟ್ ಕರಗುತ್ತೆ. ಜೊತೆಗೆ ಸೈಡ್ ಬೈ ಸೈಡ್ ಜಂಪ್ ಆದಮೇಲೆ ನಿಮಗೆ ಬೆಂಡ್ ಸ್ಟೇಜ್ ಕೂಡ 1 ಸೆಟ್ ಹೊಡಿಬೇಕು. ಇದು ನಿಮಗೆ ಬೆಂಡ್ ಸ್ಟೇಜ್ ಹೊಡೆಯೋದ್ರಿಂದ ಪುಲಾಪ್ಸ್ ಹೊಡೆಯೋಕ್ಕೆ ಈಸಿ ಆಗುತ್ತೆ. ಜಸ್ಟ್ ನಿಮಗೆ ಹ್ಯಾಂಡು ಶೋಲ್ಡರ್ ಎಲ್ಲ ಫಿಟ್ ಆಗುತ್ತೆ. ಚೆಸ್ಟ್ ಕೂಡ ನಿಮಗೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ನಾವು ಬೆಂಡ್ ಸ್ಟೇಜ್ ಮುಗಿಸ್ಕೊಂಡು ಮತ್ತೆ ಬಸವೇಶ್ವರ ಅಲ್ಲಿಂದ ನಾವು ಮತ್ತೆ ಅಗ್ರಿಕಲ್ಚರ್ ಗ್ರೌಂಡು, ಅದಾದಮೇಲೆ ನಮಗೆ ಹಸ್ಕ್ಯಾಳ್ವರೆಗೂ ನಾವು ಮತ್ತೆ ರನ್ನಿಂಗ್ ಓಡ್ತಾ ಬರ್ತಿದ್ವಿ. ಹುಡುಗರಿಗೆ ಸೆಂಟ್ರಿಗೆ ನಾವು ಜೋಶ್ ಕೊಡ್ತಾ ನಾನು ಜೊತೆಗೆ ಓಡಬೇಕು, ಯಾಕಂದರೆ ಹುಡುಗರಿಗೆ ಜೋಶ್ ಬರುತ್ತೆ ಅಂತ ಹೇಳ್ತಾ ಲಾಸ್ಟ್ ಫಿನಿಶಿಂಗ್ ಆಗಿದೆ ನೋಡಿ. ಲಾಸ್ಟ್ ಫಿನಿಶಿಂಗ್ ಕೂಡ ನಾವು ಅದು 7 ಕಿಲೋಮೀಟರ್ ಓಡಿದ ಮೇಲೆ ನಾವು ಎಷ್ಟು ಸ್ಪ್ರಿಂಟ್ ನಮ್ಮ ಹುಡುಗರು ಯಾವ ರೀತಿ ಓಡ್ತಾ ಇದ್ದಾರೆ ನೋಡಿ. ಒಳ್ಳೆ ಚೆನ್ನಾಗಿ ಎನರ್ಜಿ ಇತ್ತು. ನಾವು ರನ್ನಿಂಗ್ ಆದಮೇಲೆ ನೆಕ್ಸ್ಟು ಸ್ಟ್ರೆಚಿಂಗ್ ಕೂಡ ನಾವು ನೋಡಿ, ಇದು ವಾರ್ಮ್ ಅಪ್ ಎಕ್ಸಸೈಸು ಆ್ಯಕ್ಚುಲಿ. ಇದಾದಮೇಲೆ ನಾವು ಸ್ಟ್ರೆಚಿಂಗ್ ಕೂಡ ಅವರಿಗೆ ಮಾಡಿಸಿದ್ವಿ, ಯಾಕಂದರೆ 7 ಕಿಲೋಮೀಟರ್ ರನ್ನಿಂಗ್ ಆದಮೇಲೆ ಸ್ಟ್ರೆಚಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ಯಾರಾದರೂ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಜೈ ಹಿಂದ್.